ನಮ್ಮ ಕಾಸ್ಟ್ಲಿಯೆಸ್ಟ್ ಪಾನಿಪುರಿ ಇಲ್ಲ ಐತೆ ನೋಡಿ. ನಾನಿವತ್ತು ಚೀಪ್ ವರ್ಸಸ್ ಎಕ್ಸ್ಪೆನ್ಸಿವ್ ಫುಡ್ ನ ತಿಂತಾ ಇದೀನಿ. ನೋಡೋಣ ಬನ್ನಿ ನನಗೆ ಚೀಪ್ ಫುಡ್ ಇಷ್ಟ ಆಗುತ್ತಾ ಇಲ್ಲ ಅಂದ್ರೆ ಎಕ್ಸ್ಪೆನ್ಸಿವ್ ಫುಡ್ ಇಷ್ಟ ಆಗುತ್ತಾ ಅಂತ. ಗೈಸ್ ನಾನಿವಾಗ ಕಮ್ಮಿ ರೂಪಾಯಿನ ಪಾನಿಪುರಿ ತಿನ್ನಕ್ಕೆ ರೋಡ್ ಸೈಡ್ ಬಂದಿದ್ದೀನಿ. ಇವಾಗ ಗೋಲ್ಗುಪ್ಪ ಅಂಗಡಿ ಇವಾಗ ಜಸ್ಟ್ ಓಪನ್ ಆಗೈತೆ. ಓಪನ್ ಆದಕ್ಕೆ ಎಷ್ಟು ಜನ ಕಸ್ಟಮರ್ಸ್ ಅವ್ರೆ ನೋಡಿ. ಗೈಸ್ ಪಾನಿಪುರಿ ರೆಡಿ ಮಾಡ್ತಾವ್ರು ನೋಡಿ. ಟಕ ಅಂತ ಕ್ಲೀನ್ ಆಗಿ ಪ್ರೊಫೆಷನಲ್ ಆಗಿ ಈರುಳ್ಳಿ ಕಟ್ ಮಾಡ್ಬಿಟ್ರು. ಕಮ್ಮಿ ರೂಪಾಯಿ ಪಾನಿಪುರಿನ ತಿನ್ನಕ್ಕೆ ಲೈನ್ ಅಲ್ಲಿ ನಿಂತಿದೀವಿ. 3 ಜನ ಬ್ಯಾಚ್ ತಿಂದು ಇವಾಗ ಪೇ ಮಾಡ್ತಿದಾರೆ. ನೆಕ್ಸ್ಟ್ ನಮ್ ಬ್ಯಾಚ್ ಮೂರ್ ಜನ ಕೊಟ್ಟಿಗೆ ಕೊಡ್ತಾವ್ರೆ. ಹೆಂಗ್ ಕಾಣಿಸ್ತಾವ ನೋಡಿ ಗೈಸ್. AI ಬಂದ್ಬಿಟ್ಟು ನಾನೇನಾ ಅಂತ ಕೇಳ್ತಾವ್. ನೋಡಿಲ್ವ ನನ್ನ ಮನೆಗೆ ಹೋಗ್ಬಿಟ್ಟು ಇನ್ಮೇಲೆ ಕುತ್ಕೊಂಡ್ ನೋಡು. ಜೀವನದಲ್ಲಿ ಮುಂದೆ ಬಾ, ಸಂಪಾದನೆ ಮಾಡು. ನಾವು ಕಾಸ್ಟ್ಲಿ ಪಾನಿಪುರಿ ತಿನ್ನಕ್ ಹೋಯ್ತೀವಲ್ಲ, ಅಲ್ಲಿ ಈ ತರ ನನ್ ಪರಲ್ಲ ಲೈನು ಕ್ಯೂ ಎಲ್ಲ ಇರಲ್ಲ. ಟೇಬಲ್ ಮೇಲೆ ಕೂರ್ಸ್ಬಿಟ್ಟು ಪಟ ಅಂತ ಕೊಡ್ತಾರೆ. ಅದ್ರ ಲೈನ್ ಇರೋದು. ಗೈಸ್ ಇನ್ನು 3 ಜನ ಬ್ಯಾಚ್ ಕಂಪ್ಲೀಟ್ ಆಗ್ತೈತೆ. ನೆಕ್ಸ್ಟ್ ತಿಂತೀನಿ. ನಾನು ಇನ್ನೊಬ್ನೇ ಇರೋದು. ಫ್ರೀ ಆಗಿ ತಿನ್ನೋಣ, ಆರಾಮಾಗಿ ಎಂಜಾಯ್ ಮಾಡ್ಕೋತೀನಿ. ಲೈಫ್ ಅಲ್ಲಿ ಬಿಟ್ಕೊಡ್ಬೇಕು. ಬಿಟ್ಕೊಟ್ಟಾಗ್ಲೇ ಮುಂದಕ್ಕೆ ಬರಕ್ ಸಾಧ್ಯ. ಗೈಸ್ ನಾವ್ ಇವಾಗ ಕಮ್ಮಿ ರೂಪಾಯಿನ ಪಾನಿಪುರಿ ತಿಂತಾ ಇದೀವಿ ನೋಡಿ. ಪಾನಿ ಇಲ್ಲ ಇದೆ, ಟೇಸ್ಟ್ ಚೆನ್ನಾಗೈತೆ ಪವನ್. ಅಷ್ಟು ಜನ ಕ್ಯೂ ಯಾಕಿತ್ತು ಅಂತ ನಂಗೆ ಈಗ ಗೊತ್ತಾಯ್ತು. ಟೇಸ್ಟ್ ಸಕತ್ತಾಗಿದೆ. ಪವನ್ಗೂ ಕೂಡ ತಿನ್ಸೋಣ. ಗೈಸ್ ನನಗೆ ಹೆವಿ ಇಷ್ಟ ಆಯ್ತು. ಟೇಸ್ಟ್ ಯಾಕೆ ಚೆನ್ನಾಗಿತ್ತು. ಹೆಂಗೈತೆ ಪವನ್? ಕಮ್ಮಿ ರೂಪಾಯಿದು ಗೋಲ್ಗುಪ್ಪ ತಗೊಂಡ್ರೆ ನಮ್ಗೆ ಕೊನೆಯಲ್ಲಿ ಒಂದು ಸುಕ್ಕಾಪುರಿ ಕೊಡ್ತಾರೆ. ಈಸ್ಟ್ ಆರ್ ವೆಸ್ಟ್, ಸುಕ್ಕಾಪುರಿ ಇಸ್ ದ ಬೆಸ್ಟ್. ಎಷ್ಟು? 20 ರೂಪಾಯಿ. 20 ರೂಪೀಸ್ನ ಪೇ ಮಾಡಿದೀವಿ. 8 ಪೀಸ್ನ ತಿಂದಿದೀವಿ 20 ರೂಪೀಸ್ಗೆ. ವರ್ತು. ಟೇಸ್ಟ್ ಹೇಗೆ ಸಕಲಾಗಿತ್ತು. ಕಮ್ಮಿ ರೂಪಾಯಿನ ಪಾನಿಪುರಿಗೆ ನಾನು 5ಗೆ 5ನ ಕೊಡ್ತೀನಿ ಗೈಸ್. ನಾನು ಇವಾಗ ಕಾಸ್ಟ್ಲಿಯೆಸ್ಟ್ ಪಾನಿಪುರಿ ತಿನ್ನಕ್ಕೆ ಇವಾಗೆ ಬಂದಿದ್ದೀನಿ. ಬನ್ನಿ ಇವಾಗ ಡಿಫ್ರೆಂಟ್ ಆಗಿರೋ ಕಾಸ್ಟ್ಲಿ ಪಾನಿಪುರಿನ ತಿನ್ನೋಣ. ಗೈಸ್ ನಾವು ಪಾನಿಪುರಿ ತಿನ್ನಕ್ಕೆ ಈಗ ಲಿಫ್ಟ್ ಅಲ್ಲಿ ಹೋಗ್ತಾ ಇದೀವಿ. ಯಾವ ತರ ಇರುತ್ತೆ ಟೇಸ್ಟ್ ನಾನು ನೋಡಬಿಡ್ತೀನಿ ಗೈಸ್. ಪಾನಿಪುರಿ ಮಾಡಕ್ಕೆ 2 ಫ್ಲೋರ್ ಇರೋ ರೆಸ್ಟೋರೆಂಟ್ ಐತೆ. ನಮ್ ಟೇಬಲ್ ಚೂಸ್ ಮಾಡೋಣ. ಯಾವ್ದೇ ರೈತರನ್ನ ನಂಬಿ ಸರ್ಕಾರದವರು ಕಮ್ಮಿ ಬಡ್ಡಿಲಿ ಸಾಲ ಕೊಡ್ತಾರೆ. ಅಮೆರಿಕದವರು ಜಪಾನ್ ಟೆಕ್ನಾಲಜಿ ನಂಬಿ ಸಾಲ ಕೊಡ್ತಾರೆ. ನನ್ನ ನಂಬಿ ಜುಜುಬಿ 8 ರೂಪಾಯಿ ಸ್ಪ್ರೈಟ್ ಕೊಡಕ್ಕಾಗಲ್ಲ. ಗೈಸ್ ನಾವು ಪಾನಿಪುರಿ ತಿನ್ನೋದ್ಕಿಂತ ಮುಂಚೆನೆ ನೋಡಿ ಫ್ರೀ ಆಗಿ ನಮ್ಗೆ ಮಿನರಲ್ ವಾಟರ್ ಕೊಟ್ಟಿದ್ದಾರೆ. ಕುಣಿಯೋಣ. ನೋಡ್ಬಿಟ್ಟೆ ಬಂದಿದ್ ನಾನು. ಇದೇನೆ ದೈಪುರಿ. ಡಿಫ್ರೆಂಟ್ ಆಗಿ ಈ ತರ ಲೋಡ್ದಲ್ಲಿ ಹಾಕಿ ಕೊಡ್ತಾರೆ. ಅದಕ್ಕೆ ಬಂದಿದೀವಿ. ನಾವ್ ಇವಾಗ ಮೆನು ತೋರಿಸ್ತೀನಿ ನೋಡಿ. ಶಾಕ್ ಆಗ್ತೀರಾ ಒಂದ್ ಸ್ವಲ್ಪ. ನಾವು ನೋಡಿದ್ದು ಸರಾಟ್ಗೆ ದೈಪುರಿ 389 ರೂಪಾಯಿ ಐತೆ ಗೈಸ್ ಪಾನಿಪುರಿ ಪ್ರೈಸ್. ಚಾಟ್ಸ್ ಅಲ್ಲಿ ಎಲ್ಲ ಡಿಫ್ರೆಂಟ್ ಚಾಟ್ಸ್ ಎಲ್ಲ ಇದೆ. ಮಸಾಲ ಪುರಿ, ಬೇಲ್ಪುರಿ ಇಲ್ಲ, ಮಸಾಲಾ ಪಾನಿಪುರಿ ಬಟ್ ಪೈನಾಪಲ್ ಫ್ಲೇವರ್, ವಾಟರ್ ಡಿಫರೆಂಟ್ ಫ್ಲೇವರ್. ನಾವು ಕಾಸ್ಟ್ಲಿಯೆಸ್ಟ್ ಪಾನಿಪುರಿ ತಿನ್ನಕ್ ಬಂದಿದ್ದೀವಿ ಇಲ್ಲಿಗೆ. ಒಂದ್ ಪಾನಿಪುರಿ ಕಳಿಸ್ಲಾ? ಗೈಸ್ ನಂದು ಬಟ್ಟೆಗೆ ಮ್ಯಾಚಿಂಗ್ ಐತೆ. ಅದಕ್ಕೆ ಟೇಬಲ್ ನ ಶಿಫ್ಟ್ ಮಾಡ್ಬಿಟ್ವಿ ನೋಡಿ. ಗ್ರೀನ್ ಮ್ಯಾಚಿಂಗ್ ಸೇಮ್ ಬಟ್ ಡಿಫ್ರೆಂಟ್. ಗೈಸ್ ನಮ್ಮ ಇವಾಗ ಕಾಸ್ಟ್ಲಿಯೆಸ್ಟ್ ಪಾನಿಪುರಿ ರೆಡಿ ಆಗೈತೆ. ಬಂತು ನೋಡಿ. ಪಾನಿಪುರಿ ನೋಡಿ ಎಷ್ಟು ಡಿಫ್ರೆನ್ಸ್ ಆಗೈತೆ. ಈ ಪಾನಿಪುರಿಗಿಂತ ದೈಪುರಿ ತುಂಬಾ ಡಿಫ್ರೆಂಟ್ ಆಗಿ ಕೊಡ್ತಾರೆ. ಅದಕ್ಕೆ ನಾವು ದೈಪುರಿ ಹೇಳಿದೀವಿ ನೋಡಿ. ಗೈಸ್ ನಮ್ಮ ಕಾಸ್ಟ್ಲಿಯೆಸ್ಟ್ ಪಾನಿಪುರಿ ಇಲ್ಲ ಐತೆ ನೋಡಿ. ಹೆಂಗ್ ತಿನ್ನೋದು ಯಶವಂತ್ ಇದನ್ನ? ನೋಟ ಗೈಸ್ ಮೊದಲನೇ ಪೀಸ್ ನ ತಿಂತಾ ಇದೀನಿ. ಗೈಸ್ ದೈಪುರಿ ಹೊರಗಡೆ ಹೆಂಗ್ ತಿಂತೀವಿ ಹಂಗೆ ಐತೆ ಟೇಸ್ಟ್. ಹೊರಗಡೆ ಇನ್ ಸ್ವಲ್ಪ ಮೊಸರು ಅದು ಇದು ಇಂಗ್ರೀಡಿಯೆಂಟ್ಸ್ ಜಾಸ್ತಿ ಹಾಕಿರ್ತಾರೆ. ಬಟ್ ಟೇಸ್ಟ್ ನಾರ್ಮಲ್ ಆಗಿ ಹೊರಗಡೆ ತಿನ್ನೋ ದೈಪುರಿ ತರನೇ ಐತೆ ಟೇಸ್ಟ್. ಈಗ ಯಶವಂತ್ ಟ್ರೈ ಮಾಡ್ತಾವನೆ. ಯಶವಂತ್ ಒಂದ್ಸತಿ ಹಿಂಗೆ ಸೂಪರ್. ಸೇಮ್ ಕೈ ಚಂದ್ರು ಸರ್ ತರನೇ ಕಾಣ್ತಿದ್ಯಾ. ಪೂರಿ ಡಿಫ್ರೆನ್ಸ್ ಐತೆ. ಟೇಸ್ಟ್ ಆಲ್ಮೋಸ್ಟ್ ಸೇಮ್ ಐತೆ. ಇದು ಬೂಂದಿ. ಖಾರ ಆದ್ರೆ ಬೂಂದಿ ಹಾಕೊಳ್ಳೋದು. ಬೂಂದಿ ಅಲ್ಲ, ಖಾರ ಬೂಂದಿ. ಸ್ವೀಟ್ ಆದ್ರೆ ಹಾಕೊಳ್ಳೋದು, ಖಾರ ಆದ್ರೆ ಖಾರ ಬೂಂದಿ ಹಾಕ್ಸೋದಲ್ಲ. ಅದನ್ನು ಹಾಕ್ತಾರೆ ಕಮೆಂಟ್ ಅಲ್ಲಿ. ಈಗ ಯಾಕೆ ಹಾಕ್ತಾರೆ? ಯಾವ್ದು ಕೇಳ ಕಾಸು? ಟೇಸ್ಟ್ಗೂ ಅಲ್ಲ, ಪುರಿಗೂ ಅಲ್ಲ. ಅವ್ರು ಕೊಟ್ಟವ್ರು ನೋಡಿ ಡಿಫ್ರೆಂಟ್ ಆಗಿ ಇಟ್ಬಿಟ್ಟು ಅದಕ್ಕೆ ಕಾಸು. ಇನ್ನೊಂದ್ಸೂರು ಹೊಗೆಗೆ ಬರ್ಸಿದ್ರೆ ಚೆನ್ನಾಗಿರೋದು. ಯಶವಂತ್ ನ ಕರ್ಕೊ ಬರೋದ್ ಬದಲು ನಮ್ ಹುಡುಗಿನಾರು ಕರ್ಕೊ ಬಂದಿದ್ರೆ ಗರ್ಲ್ ಫ್ರೆಂಡ್ ನ, ಖುಷಿ ಆಗಿರೋಳು ಈ ತರ ಪಾನಿಪುರಿ ತಿನ್ಸ್. ಅವನ್ಗೆ ರೆಂಟ್ ಕೊಟ್ಟರು ಗುರು. ಸರಿ ಇಲ್ಲ ಅದು ಪಳ್ಳು. ನಮ್ಮ ಊರ್ಲೆಲ್ಲ ಮೆಂಟ್ಲು ಅಂತಾರೆ. ಪಾನಿಪುರಿಗೆ 389 ರೂಪಾಯಿ. GST ಎಲ್ಲ ಸೇರಿ 408 ರೂಪಾಯಿ. ಹೊರಗಡೆ ತಿಂದಿದ್ದು ಎಷ್ಟು ಕಮ್ಮಿಗಿತ್ತು. ಅಲ್ಲೊಂದು 10 ಪ್ಲೇಟ್ ತಿನ್ಬೋದಿತ್ತು. ಕ್ಯಾಂಡಲ್ ಲೈಟ್ ಡಿನ್ನರ್ ಹೋಗಿಲ್ಲ, ನೆನಪಾಯ್ತಾ? ನಾನು ನೀನು ಇಬ್ರೆ. ಹೌದು ಇಬ್ರು.
ನಾನು ಇವನಿಬ್ರು ಕ್ಯಾಂಡಲ್ ಲೈಟ್ ಡಿನ್ನರ್ಗೆ ಹೋಗ್ಬಿಟ್ಟಿದೀವಿ ಮೈಸೂರಲ್ಲಿ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಕಮ್ಮಿ ರೂಪಾಯಿ ಪಾನಿಪುರಿನೇ ಇಷ್ಟ ಆಯ್ತು ಗೈಸ್. ತುಂಬಾ ಕಾಸ್ಟ್ಲಿ ಆಗೋಯ್ತಿದ್ದು. ಒಂದು ಪ್ಲೇಟ್ ಪಾನಿಪುರಿಗೆ 408 ರೂಪಾಯಿ ಎಲ್ಲ ಕಾಸ್ಟ್ಲಿ. ನಿಂಗೇನ್ ಅನ್ಸುತ್ತೆ ಯಶ್ವಂತ್? ಕೊಡ್ತೀಯಾ? ಕಾಸ್ಟ್ಲಿ ಆಯ್ತು ಅಂದ್ರೆ ಚೆನ್ನಾಗಿತ್ತು. ಚೆನ್ನಾಗಿತ್ತು. ಆದ್ರೂ ತಿಂತೀಯಾ? 400 ರೂಪಾಯಿ ಕೊಟ್ಟು ತಿಂತೀಯಾ ಪ್ಲೇಟ್? ಅದಕ್ಕೆ ಏನ್ ಬರಲ್ಲ, ಇನ್ನೊಂದ್ ಕರ್ಕೊಂಡ್ ಬಂದ್ರೆ ವಿಡಿಯೋ ಮಾಡಕ್ಕೆ ನಾವು ತಿಂತೀವಿ ಆರಾಮಾಗಿ. ಗೈಸ್ ನಾವಿವಾಗ ಕಮ್ಮಿ ರೂಪಾಯಿದು ಕಾಫಿನ ಕುಡಿಯಕ್ಕೆ ಒಂದು ರೋಡ್ ಸೈಡ್ ಇರೋ ಕಾಫಿ ಸ್ಟಾಲ್ ಗೆ ಬಂದಿದೀವಿ. ಗೈಸ್ ಇಲ್ಲೇ ನೋಡಿ, ನಮ್ ಕಣ್ಮುಂದೆನೆ ಕಾಫಿ ರೆಡಿ ಮಾಡೋದನ್ನ ನೋಡ್ಬೋದು ನಾವು, ಯಾವ ತರ ಕಾಫಿ ಮಾಡ್ತಾರೆ ಅಂತ. ಎನಿ ಟೈಮು ಒಲೆ ಉರಿತಾನೆ ಇರುತ್ತೆ, ಕಾಫಿ ರೆಡಿ ಮಾಡ್ತಾನೆ ಇರ್ತಾರೆ, ಜನ ಕಾಫಿ ಕುಡಿತಾನೆ ಇರ್ತಾರೆ. ಕಾಸ್ಟ್ಲಿ ಕಾಫಿನ ಕುಡ್ಸಕ್ಕೆ ಒಂದು ಡಿಫ್ರೆಂಟ್ ಆಗಿರೋ ಪ್ಲೇಸ್ಗೆ ಕರ್ಕೊ ಹೋಗ್ತೀನಿ, ವಾಟರ್ ಫಾಲ್ಸ್ ಇರೋ ಪ್ಲೇಸ್ಗೆ. ಅದಕ್ಕಿಂತ ಮುಂಚೆ ಇವಾಗ ಕಮ್ಮಿ ರೂಪಾಯಿ ಕಾಫಿನ ಕುಡಿದು ಮುಗಿಸೋಣ. ನಾನು ಶೂಟಿಂಗ್ ಮಾಡ್ತಿರೋದ್ರಿಂದ ಎಲ್ಲಾರು ನನ್ನೇ ನೋಡ್ತಾವ್ರೆ, ಎಲ್ಲ ಗುರಾಯಿಸ್ಕೊಂಡು ನೋಡ್ತಾವ್ರೆ. ಎಲ್ಲ ನೋಡಿ ಕಚ್ಚಿ ತಿನ್ನೋರಂಗ್ ನೋಡ್ದವ್ರೆ. ಮೂವಿ ಶೂಟಿಂಗ್ ಮಾಡೋರು ಹಿಂಗ್ ನೋಡಲ್ಲ, ಎಲ್ರು ನಾನೇ ನೋಡ್ತಾವ್. ಇರೋ ಬರೋರು ಎಲ್ಲ. ನನ್ ಕಾಫಿ ಕುಡಿಯಕ್ಕೆ ಮುಜುಗರ ಆಗ್ತಾ ಇತ್ತು. ಕಾಫಿನೂ ಅಷ್ಟೇ ಕ್ರೇಜಿ ಆಗೈತೆ ಅಣ್ಣ. ಒಳ್ಳೆ ಸ್ಟ್ರಾಂಗ್ ಆಗಿ ಸಗತ್ತಾಗಿ ಮಾಡೋರೆ ಟೇಸ್ಟಿಯ ಕಾಫಿನ. ಎಲ್ರಿಗೂ ನಮ್ದು ದೊಡ್ಡದು ಒಂದು ನಮಸ್ಕಾರ. ಕಾಫಿ ಕುಡಿದ್ರೆ ಅಣ್ಣ ಇಷ್ಟ ಆಯ್ತಾ? ಹೆಂಗೈತೆ ಕಾಫಿ ನೋಡಿದ್ರಾ? ಅದಕ್ಕೆ ಇಷ್ಟ ಚೆನ್ನಾಗಿರೋದು ಇಲ್ಲಿ ಕಾಫಿ ಟೇಸ್ಟ್ ಇರೋದಕ್ಕೆ. ಗೈಸ್ ನಾವು ಈಗ 10 ರೂಪೀಸ್ ಕಾಫಿನ ಕುಡಿದು ಮುಗಿಸಿದೀವಿ. ಅಣ್ಣ ಚೆನ್ನಾಗಿತ್ತು ಟೇಸ್ಟ್, ಚೆನ್ನಾಗಿತ್ತು ಟೇಸ್ಟ್, ಇಷ್ಟ ಆಯ್ತು. ರಿಯಾಕ್ಷನ್ ಇಲ್ಲ ಅಣ್ಣ. ಗೈಸ್ ನಾವ್ ಇವಾಗ ಕಾಸ್ಟ್ಲಿಯಸ್ಟ್ ಕಾಫಿನ ಕುಡಿಯಕ್ಕೆ ಒಂದು ವಾಟರ್ ಫಾಲ್ಸ್ ಇರುವಂತ ಒಂದು ಪ್ಲೇಸ್ಗೆ ಕರ್ಕೊ ಹೋಗ್ತೀನಿ ಬನ್ನಿ. ಗೈಸ್ ನಾನಿವಾಗ ಕಾಸ್ಟ್ಲಿ ಕಾಫಿನ ಕುಡಿಯಕ್ಕೆ ಅಟ್ಟಿ ಕಪ್ಪೆಗೆ ಬಂದಿದ್ದೀನಿ. ಅಟ್ಟಿ ಕಾಪಿಗೆ ಬಂದಿದ್ದೀನಿ. ರೀಲ್ಸ್ ಅಲ್ಲೆಲ್ಲ ತುಂಬಾನೇ ಫೇಮಸ್ ಆಗೈತೆ ಈ ಕೆಫೆ, ವಾಟರ್ ಫಾಲ್ಸ್ ಇರೋದ್ರಿಂದ. ಬನ್ನಿ ಇವಾಗ ಹೋಗ್ಬಿಟ್ಟು ಕಾಫಿ ಕುಡಿಯೋಣ. ಇಲ್ಲಿ ಹಿಂದೆಗಡೆ ವಾಟರ್ ಫಾಲ್ಸ್ ಐತೆ. ವಾಟರ್ ಫಾಲ್ಸ್ ಅದಾಗೆ ಏನ್ ಕ್ರಿಯೇಟ್ ಆಗಿಲ್ಲ ಗೈಸ್, ಇರೋ ಬಂಡೆಗೆ ಮೇಲ್ಗಡೆ ಒಂದು ಪೈಪ್ ಹಾಕ್ಬಿಟ್ಟು ನೀರ್ ಬಿಟ್ಟವ್ರು ನೋಡಿ. ಒಂದು ಕ್ರಿಯೇಟಿವ್ ಆಗಿ ಚೆನ್ನಾಗಿ ಮಾಡವ್ರೆ. ಒಂದೇ ಒಂದು ವಾಟರ್ ಫಾಲ್ ಇರೋದಕ್ಕೆ ಜನ ನೋಡಿ ಎಷ್ಟ್ ಜನ ಬಂದವ್ರೆ. ಫುಲ್ಲು ಒಳಗಡೆ ಎಲ್ಲ ಟೇಬಲ್ ಎಲ್ಲ ಫಿಲ್ಲು, ಭಯಂಕರ ಜನ ಬಂದವ್ರೆ. ಒಂದು ಫಾಲ್ಸ್ ಎಷ್ಟು ಜನ ಕಸ್ಟಮರ್ಸ್ ನ ಅಟ್ರಾಕ್ಟ್ ಮಾಡೈತಿ. ಮಾಮೂಲಿ ಇಲ್ಲಿ ಮೊದ್ಲೇ ಬಂಡೆ ಇತ್ತು ಅನ್ಸುತ್ತೆ, ಬಂಡೆ ಇರೋ ಜಾಗಕ್ಕೆ ಮೇಲ್ಗಡೆ ಇಲ್ಲಿ ಪೈಪ್ ಅಲ್ಲಿ ನೀರ್ ಬಿಟ್ಟಿರೋದು. ಆದ್ರೆ ನೋಡಕ್ಕೆ ಚೆನ್ನಾಗಿ ಅಟ್ರಾಕ್ಟಿವ್ ಚೆನ್ನಾಗೈತೆ. ಕ್ರಿಯೇಟಿವಿಟಿ ಚೆನ್ನಾಗಿ ಯೂಸ್ ಮಾಡೋದು. ನನಗೆ 2 ನಿಮಿಷ ನೋಡಿದೆ ಮೆನುನ, ಕಾಫಿ ಹುಡ್ಕಾಗೈತಿಲ್ಲ. ನೋಡು, ಲಾಟೆ ಇದೆ, ಕ್ಯಾಪಚಿನೋ ಇದೆ, ಇವೆಲ್ಲ ಕಾಫಿನೇ, ಬೇರೆ ಬೇರೆ ತರ ಕಾಫಿ. ಬಿಸಿ ಇದ್ದು ನಾರ್ಮಲಿ ಕಾಫಿ ಸಿಗ್ತದಲ್ಲ, ಆ ಕಾಫಿ ಹೇಳು. ಕಾಫಿ ಹೇಳ್ತೀನಿ. ಎಷ್ಟೊಂದು ನಿನ್ಗೆ ಫಿಲ್ಟರ್ ಕಾಫಿ ಬೇಕಾ ಇಲ್ಲ ಕ್ಯಾಪಚಿನೋ ಏನಾರು ಬೇಕಾ? ಎಷ್ಟೊಂದು ಎಕ್ಸ್ಟ್ರಾ ಚೀಸಿ? ಯಾವ ಚೀಸ್ದು ಬರುತ್ತೆ ಇನ್ನೊಂದು 6 ತಿಂಗಳು ಕಾಯಿ, 1 ವರ್ಷನೂ ಬೇಡ. ಮ್ಯಾಗಿ ಕಾಫಿನೇ ಮಾಡ್ತಾವ್ರಿ ಈಗೆಲ್ಲ. ಸ್ಟ್ರೀಟ್ ನೋಡಿಲ್ವ ನಿನ್ ವಿಡಿಯೋಸ್ ಕೊಡು? ಕಾಫಿನ ಮ್ಯಾಗಿ ಕಾಫಿ, ಕೋಕಾ ಕೋಲಾ ಐಸ್ ಕ್ರೀಮು. ನೋಡಿ ಆ ಕಡೆ ಟೇಬಲ್ ಅಲ್ಲಿ ಜಗದೀಶ್ ಸರ್, ಅಮೂಲ್ಯ ಅವರ ಹಸ್ಬೆಂಡ್. ನಾನು ಲಾಸ್ಟ್ ಟೈಮ್ ರಿಷಬ್ ಶೆಟ್ಟಿ ಸರ್ ಮನೆ ಹೌಸ್ ಟೂರ್ ಕೇಳಿದಾಗ್ಲೂ ಸಿಕ್ಕಿದ್ರು. ಈಗ್ಲೂ ಇಲ್ಲಿ ಕೆಫೆಗೆ ಬಂದಿದ್ದೀನಿ, ಇಲ್ಲೂ ಬಂದವ್ರು. ಗೈಸ್ ನಮ್ಮ ಫಿಲ್ಟರ್ ಕಾಫಿ ಬಂತು, ಶುಗರ್ ಹಾಕೊಂಡು ಕುಡಿಯೋಣ. ಗೈಸ್ ನಾವು ಕಾಫಿ ಕುಡ್ಕೊಂಡು ಇವಾಗ ಕಾಸ್ಟ್ಲಿ ಪ್ಲೇಸ್ ಇಂದ ಓಡ್ತಾ ಇದೀವಿ, ಮನೆಗೆ ಹೋಗೋಣ. ಗೈಸ್ ನಾವ್ ಇವಾಗ ಬಿಲ್ ನ ಪೇ ಮಾಡ್ತಿದೀವಿ. ಜಗದೀಶ್ ಸರ್, ಅಮೂಲ್ಯ ಅವರ ಹಸ್ಬೆಂಡ್ ಹೊಡ್ತಾವ್ರೆ. ಎಷ್ಟಾಯ್ತು ಬಿಲ್ ಕೇಳೋಣ. ಗೈಸ್ ನಮ್ಮ ಬಿಲ್ಲು 313 ರೂಪಾಯಿ ಆಯ್ತು. ಒಂದು ಕಾಫಿಗೆ 156 ರೂಪಾಯಿ. ನಾವು ಹೊರಗಡೆ ಕುಡ್ತಿದ್ದು 5 ರೂಪಾಯಿ 10 ರೂಪಾಯಿ ಕಾಫಿ, ಇಲ್ಲಿ 150 ರೂಪಾಯಿ. ಮಿಕಾ ನಾನಲ್ವಾ? ಅಯ್ಯೋ ಪಾಪಿಗಳ. ಗೈಸ್ ನಾನು ಇವಾಗ ಚೀಪೆಸ್ಟ್ ಬರ್ಗರ್ ನ ತಿನ್ನಕ್ಕೆ ಶಾನ್ಭೋಗ್ನಳ್ಳಿ ನಮ್ಮೂರ್ ಪಕ್ಕ ಇರೋ ಒಂದು ಬೇಕರಿಗೆ ಬಂದಿದ್ದೀನಿ. ಚೀಪೆಸ್ಟ್ ಬರ್ಗರ್ ನ ತಿನ್ನಕ್ಕೆ ಕಾಸ್ಟ್ಲಿಯಸ್ಟ್ ಪರ್ಸನ್ ಆಗಿರುವಂತ ವಿಕಾಸ್ ಜೊತೆ ಚೀಪೆಸ್ಟ್ ಫೋನ್ ಬಂದಿದ್ದಾನೆ. ಹೆಂಗೆ ಫೋನ್ ತಿರ್ಗಿಸಿದ್ದು? ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಗೈಸ್ ನಮ್ಮ ಕಮ್ಮಿ ರೂಪಾಯಿನ ಬರ್ಗರ್ ಇಲ್ಲ ಐತೆ ನೋಡಿ. ಇದು ವೆಜ್ ಅಣ್ಣ? ಎರಡರಲ್ಲಿ ಯಾವ್ದು ಕಮ್ಮಿ? ಗೈಸ್ ನಮ್ಗೆ 2 ತರ ಬರ್ಗರ್ ಇದೆ ಇಲ್ಲಿ. ಇದು ಬರ್ಗರ್ ತರ ಐತಿ, ಬರ್ಗರ್ ತರ ಇಲ್ಲ. ಇದೇ ತಗೋ. ನಮ್ಮ ಕಮ್ಮಿ ರೂಪಾಯಿನ ಬರ್ಗರ್ ಇಲ್ಲ ಐತೆ ನೋಡಿ. ಇವಾಗ ಬಿಸಿ ಮಾಡ್ಸೋಣ ಇರಿ, ತಗೊಳ್ಳಿ ಅಣ್ಣ. ನಾವು ಓವನ್ ಅಲ್ಲಿ ಇಟ್ಟು ಬಿಸಿ ಮಾಡಿ ಈಚೆ ತೆಗಿತಾವ್ರೆ. ಗೈಸ್ ಏನೇ ಹೇಳಿ, ಒಂದ್ ಚೂರಾದ್ರೂ ಅಷ್ಟೇ, ಯಾವ್ದಾದ್ರು ಅಷ್ಟೇ, ಕದ್ದು ತಿನ್ನೋದ್ರಲ್ಲಿ ಇರೋ ಮಜಾನೇ ಬೇರೆ. ನೋಡ್ಬಿಟ್ರ ಚೀಪೆಸ್ಟ್ ಬರ್ಗರ್ ಇಲ್ಲ ಐತೆ ನೋಡಿ, ಕಮ್ಮಿ ರೂಪಾಯಿನ ಬರ್ಗರ್. ಅಣ್ಣ ಎಷ್ಟಿದೆ ಬರ್ಗರ್? 25 ರೂಪೀಸ್ಗೆ ಎಲ್ಲರೂ ನಿಮ್ಗೆ ಬರ್ಗರ್ ಸಿಗುತ್ತಾ? ಶಾನ್ಭೋಗ್ನಳ್ಳಿ ಬೇಕರಿ ಸಿಗುತ್ತೆ. ಮೇಲ್ಗಡೆ ರ್ಯಾಪ್ ಕೂಡ ಇದೆ. ಚಿತ್ರಗುಪ್ತರೆ, ನೀವು ಏನೇ ಹೇಳಿ, ಈ ಕಲಿಯುಗದಲ್ಲಿ 25 ರೂಪಾಯಿಗೆ ಚೆನ್ನಾಗಿ ಐತೆ. ನಾನು ನಿಜ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲಪ್ಪ ಅವ್ನು ಈ ಟೇಸ್ಟ್ ನ. ಒಳಗಡೆ ಕ್ರೀಮ್ ತರ ಏನೋ ಹಾಕೋರೆ, ವೆಜಿಟೇಬಲ್ಸ್ ಹಾಕೋರೆ, ನಿಜ ಟೇಸ್ಟಿ ಆಗೈತೆ. ಪಾವನ್ ಹೇಳ್ತಾನೆ, ಎಕ್ಸ್ಪೆಕ್ಟ್ ಮಾಡಿದ ಈ ಟೇಸ್ಟ್ ನ. 25 ರೂಪಾಯಿ ಕ್ರೇಜಿ ಆಯ್ತು. 25 ರೂಪಾಯಿಗೆ ವರ್ತು ನೆಕ್ಸ್ಟ್ ಲೆವೆಲ್ ಬರ್ತಿದ್ರು. 50 ರೂಪಾಯಿ ಕೊಡ್ಬೋದು ಪವನ್ ಈ ಬರ್ಗರ್ಗೆ. ನಾನು ಫಸ್ಟ್ ಟೈಮ್
ಫಸ್ಟ್ ಟೈಮ್ ನಾನು ಒಂದು ಐಟಮ್ಗೆ ಜಾಸ್ತಿ ದುಡ್ಡು ಕೊಡ್ಬೋದು ಅಂತ ಹೇಳ್ತಾ ಇದೀನಿ. ಈಗ ನೋಡು ಮುಂದೆ ಒಣೆ ಬೈಟಲ್ಲಿ ಟೇಸ್ಟ್ ಐತೆ. ಒಂದ್ಸಲ ದೊಡ್ಡ ದೊಡ್ಡಕ್ಕೆ ಹೋದ್ರೇನೆ ಸ್ಟಫಿಂಗ್ ಚೆನ್ನಾಗಿರಲ್ಲ, ಬಂದ್ ಗಟ್ಟಿ ಇರ್ತೈತೆ. ಇಲ್ಲಿ ನೋಡು, ಈಗ ಬರ್ಗರ್ ಬಂದಲ್ಲ, ನಾರ್ಮಲ್ ಬನ್ನಿ ಹಾಕಿರೋದು ಬಟ್ ಸಾಕಾಗಿದೆ. ನಾನು 5ಗೆ 10 ಕೊಡ್ತೀನಿ ಗೈಸ್ ರೇಟಿಂಗ್ಸ್ ನ. ಟೇಸ್ಟ್ ಪ್ರೈಸ್ ಎಲ್ಲ ಬೆಸ್ಟ್ ಇತ್ತು. ಕಾಸ್ಟ್ಲಿಯೆಸ್ಟ್ ಬರ್ಗರ್ ನ ತಿನ್ನಕ್ ಹೋಗ್ತೀವಿ. ಕಾಸ್ಟ್ಲಿಯೆಸ್ಟ್ ಬರ್ಗರ್ ಹೇಗಿರುತ್ತೆ ಅಂತ ತೋರಿಸ್ತೀನಿ ಬನ್ನಿ ಗೈಸ್. ನಾನು ಇವಾಗ ಕಾಸ್ಟ್ಲಿಯೆಸ್ಟ್ ಬರ್ಗರ್ ನ ತಿನ್ನಕ್ಕೆ ಬರ್ಗರ್ ಕಿಂಗ್ ಗೆ ಬಂದಿದ್ದೀನಿ. ಎಷ್ಟು ರೂಪಾಯಿ ಆಗುತ್ತೆ, ಹೆಂಗಿರುತ್ತೆ ಟೇಸ್ಟ್ ನೋಡೋಣ ಬನ್ನಿ ಗೈಸ್. ನಾವ್ ಇವಾಗ ಬರ್ಗರ್ ಕಿಂಗ್ ಅಲ್ಲಿ ಇರೋ ಕಾಸ್ಟ್ಲಿಯೆಸ್ಟ್ ಬರ್ಗರ್ ನ ಆರ್ಡರ್ ಮಾಡ್ಬೇಕು. ನಾನ್ ವೆಜ್ ಔಟ್ ಆಫ್ ಸ್ಟಾಕ್ ಆಗ್ಬಿಟ್ಟಿದೆ ಇವೆರಡು. ಇತ್ತುಪ್ಪ ಒಂದು 240 ಸ್ಟಾಕ್ ಅಲ್ಲಿ ಇಲ್ಲ ಗೈಸ್. ನಾವ್ ಇವಾಗ ಕೊರಿಯನ್ ಕಿಮ್ಚಿ ಚೀಸ್ ಬರ್ಗರ್ ಆರ್ಡರ್ ಮಾಡ್ತಾ ಇದೀವಿ. ಅದೇ ಕಾಸ್ಟ್ಲಿ ಇರೋದು ಇವಾಗ 239 ರುಪೀಸ್ ಆರ್ಡರ್ ಮಾಡಿ ಗೈಸ್. ನಮ್ಮ ಕಾಸ್ಟ್ಲಿಯೆಸ್ಟ್ ಬರ್ಗರ್ ನ ಪ್ರೈಸ್ 250.96, 250 ರೂಪಾಯಿ. 250 ರೂಪಾಯಿ ಪೇ ಮಾಡಿದೀವಿ. ಇವಾಗ ವೇಟ್ ಮಾಡೋಣ ಕಾಸ್ಟ್ಲಿ ಬರ್ಗರ್ ತಿನ್ನಕ್ಕೆ. 250 ರೂಪಾಯಿ ಕೊಟ್ಟಿದೀವಿ. ಬರೀ ಇಷ್ಟಪ್ಪ ಐತಪ್ಪ. ಬರ್ಗರ್ ಕಿಂಗ್ ನ ಕಾಸ್ಟ್ಲಿ ಬರ್ಗರ್ ನೋಡಿ ಹೆಂಗೈತೆ ಅಂತ. ಔಟ್ಲುಕ್ ಅಂತ ಅದಕ್ಕಿಂತ ಚೆನ್ನಾಗೈತೆ. ಔಟ್ಲುಕ್ ಚೆನ್ನಾಗೈತೆ ಇದು. ಈಗ ಟೇಸ್ಟ್ ಮಾಡಿ ನೋಡೋಣ. ಸ್ಪೈಸಿ ಐತೆಪ್ಪ ಒಂದು ಫುಲ್ಲು. ವೆಜ್ ಇದ್ರೊಳಗಡೆ ಚೀಸ್ ಐತೆ, ಮೇಲ್ಗಡೆ ವೆಜಿಟೇಬಲ್ಸ್ ಐತೆ. ಟೇಸ್ಟ್ ನಂಗೆ ಅಷ್ಟೊಂದು ಇಷ್ಟ ಆಯ್ತಿಲ್ಲಪ್ಪ. ನಂಗೆ ಈ ತರ ಸ್ಪೈಸಿದ್ ಇಷ್ಟ ಆಗಲ್ಲ. ನೀನ್ ತಿನ್ನು, ನಿಂಗೆ ಇಷ್ಟ ಆಗ್ಬೋದು. ನನಗೆ 2 ಬೈಟಲ್ಲಿ ಹೇಳ್ಬಿಡ್ತೀನಿ, ನನಗೆ ಬೇಕ್ರಿ ಬರ್ಗರ್ ಇಷ್ಟ ಆಯ್ತು ಗೈಸ್. 10 ಬರ್ಗರ್ ತಿನ್ಬೋದಿತ್ತು ನಾವು ಬೇಕ್ರಿಲಿ ಈ ಬರ್ಗರ್ ಬದಲು. ನಿನ್ಗೆ ಅನಿಸ್ತಪ್ಪ ಒಂದು ಫುಲ್ ತಿಂದ್ಮೇಲೆ? ಅದೇ ಇಷ್ಟ ಆಯ್ತು. ಇದು ಅಂತ ಇದೇನಿಲ್ಲ. ಬರ್ಗರ್ ಕಿಂಗ್ ಅಲ್ಲಿ ಚೆನ್ನಾಗಿರೋದು ಬರ್ಗರ್ಸ್, ಇದು ಚೆನ್ನಾಗಿಲ್ಲ. ಕಾಸ್ಟ್ಲಿ ಇದೆ ಚೆನ್ನಾಗಿಲ್ಲ. ನಾರ್ಮಲ್ ಬರ್ಗರ್ ತಗೊಂಡ್ರೆ ನಾನು ಅದೇ ಹೇಳಕ್ ಬಂದೆ, ನಾರ್ಮಲ್ ಬರ್ಗರ್ ಚೆನ್ನಾಗಿರುತ್ತೆ. ಇದಾಯ್ತು ನೋಡು, ಇದೇ ಸರಿ ಇರ್ತವೆ. ಖಾರ ತಿನ್ನೋದಾಗ ನನಗೆ ಖಾರ ಅನ್ಸ್ತೈತೆ. ನಂಗೆ ಬೇಕರಿ ಬರ್ಗರ್ ಬೆಸ್ಟ್ ಅಂತ ಅನ್ಸ್ತು. ಬೆಸ್ಟ್ ಅದ್ರಲ್ಲಿ ಮಯೋನೀಸ್ ಹಾಕಿದ್ನಿ, ಏನ್ ಹಾಕಿದ್ರು ಅಂತ ಗೊತ್ತಿಲ್ಲ, ಬಟ್ ಏನ್ ಟೇಸ್ಟ್ ಸಕ್ಕತ್ತಾಗಿತ್ತು ಅನ್ಕೋ. ನಮ್ಗೆ ಬ್ರೆಡ್ ಸಾಫ್ಟ್ ಆಗಿತ್ತು. ಕಾಸ್ಟ್ಲಿ ಬರ್ಗರ್ ಗಿಂತ ಚೀಪೆಸ್ಟ್ ಬರ್ಗರ್ ಇಷ್ಟ ಆಯ್ತು ಗೈಸ್. ಕಮ್ಮಿ ರೂಪಾಯಿಗೆ ಗೋಬಿನ ತಿನ್ನಕ್ಕೆ ಒಂದು ರೋಡ್ ಸೈಡ್ ಇರೋ ಗೋಬಿ ಸ್ಟಾಲ್ ಗೆ ಬಂದಿದ್ದೀನಿ. ಬನ್ನಿ ಇವಾಗ ಕಮ್ಮಿ ರೂಪಾಯಿಗೆ ಗೋಬಿನ ತಿನ್ನೋಣ. ನಾವು ಲಾಸ್ಟ್ ಟೈಮ್ ಇಲ್ಲಿ ಒಂದ್ಸತಿ ಎಗ್ ರೈಸ್ ತಿಂದಿದ್ವಿ, ಇವತ್ತು ಗೋಬಿನ ತಿಂತಾ ಇದೀವಿ ಗೈಸ್. ಅಣ್ಣ ಇವಾಗ ನಮ್ಗೆ ಅಂತ ಫ್ರೆಶ್ ಆಗಿ ಒಂದ್ ಪ್ಲೇಟ್ ಗೋಬಿ ಮಾಡಿ ಕೊಡ್ತಾರೆ. ಇದು ತಾನೇಪ ಅನ್ನೋದು ಎಲೆಕೋಸು, ಕ್ಯಾಪ್ಸಿಕಮ್ಗಳಲ್ಲಿ ಕ್ಯಾಪ್ಸಿಕಮ್, ಈರುಳ್ಳಿ. ನಮ್ಮ ಸ್ಪೆಷಲ್ ಹಾಫ್ ಪ್ಲೇಟ್ ಗೋಬಿ ರೆಡಿ ಆಗುತ್ತೆ ಇವಾಗ. ಗೋಬಿ ಹಾಕ್ತಾರೆ ನೋಡಿ, ಗೋಬಿ ಪೀಸ್ಗಳು. ಸ್ಪೆಷಲ್ ಏನಲ್ಲ, ನಾರ್ಮಲ್. ಅಣ್ಣ ಸ್ಪೆಷಲ್ ಆಗಿ ಮಾಡ್ತಾ ಇಲ್ವಾ ನಮ್ಗೆ ಹೊಸ್ದಾಗಿ? ನೀನು ಕೆಲವೇ ಕ್ಷಣಗಳಲ್ಲಿ ನಮ್ಮ ಹಾಫ್ ಗೋಬಿ ರೆಡಿ ಆಗುತ್ತೆ. ಇನ್ನೊಂದ್ ಸ್ವಲ್ಪ ಬೇಯಿಸ್ತವ್ರೆ. ಕಡಿಮೆ ರೂಪಾಯಿದು ಗೋಬಿ ಇದೆಲ್ಲ ತಿಂದಾಗ ಹೆಂಗ್ ಮಾಡ್ತಾರೆ, ಏನ್ ಮಾಡ್ತಾರೆ ಅಂತ ನಾವ್ ಅಲ್ಲೇ ನೋಡ್ಬೋದು. ಆದ್ರೆ ಕಾಸ್ಟ್ಲಿ ಗೋಬಿ ತಗೊಂಡಾಗಪ್ಪ ನಾವು ಕಿಚನ್ ಅಲ್ಲೆಲ್ಲ ನೋಡಕ್ಕಾಗಲ್ಲ, ಅವರೇ ತಂದ್ಬಿಟ್ಟು ಕೊಡ್ತಾರೆ. ಇಲ್ಲಿ ಕಸ್ಟಮೈಸ್ ಮಾಡಿಸ್ಕೋಬಹುದು. ನಾವು ಬೇಕಾದ್ರೆ ಸಾಸ್ ಜಾಸ್ತಿ ಹಾಕ್ಸ್ಕೋಬಹುದು, ಕ್ಯಾಪ್ಸಿಕಮ್ ಜಾಸ್ತಿ ಹಾಕ್ಸ್ಕೋಬಹುದು, ಇಲ್ಲಾಂದ್ರೆ ಸ್ಪೈಸಿ ಜಾಸ್ತಿ ಹಾಕ್ಸ್ಕೋಬಹುದು. ನಮ್ಗೆ ಹೆಂಗ್ ಇಷ್ಟ ಹಂಗ್ ಮಾಡಿಸ್ಕೋಬಹುದು. ಇಲ್ಲಿ ಕಸ್ಟಮೈಸ್ ಏನಾದ್ರು ಕಸ್ಟಮೈಸೇಷನ್ ಬೇಕಪ್ಪ ಸಾಕು, ಅವ್ರು ಹೆಂಗ್ ಮಾಡ್ಕೊಡ್ತಾರ ಅದೇ ಟೇಸ್ಟ್. ರೆಡಿ ಆಯ್ತು ಗೈಸ್ ನಮ್ದು ಗೋಬಿ. ಗೈಸ್ 30 ರೂಪಾಯಿಗೆ ನಾವು ಗೋಬಿನ ತಗೊಂಡಿದೀವಿ. ಫುಲ್ಲು ಬಿಸಿ ಬಿಸಿಯಾಗಿ ಸಗದಾಗಿದೆ, ಟೇಸ್ಟಿ ಆಗಿದೆ. ರೋಡ್ ಸೈಡ್ ಸಿಗೋ ಪಾನಿಪುರಿ ಮತ್ತೆ ಗೋಬಿ ಯಾವತ್ತಿದ್ರು ಟೇಸ್ಟ್ ಬೆಸ್ಟ್ ಆಗಿರುತ್ತೆ. ಗೈಸ್ ನಾವ್ ಇವಾಗ ಕಾಸ್ಟ್ಲಿಯೆಸ್ಟ್ ಗೋಬಿನ ತಿನ್ನಕ್ಕೆ ಒಂದು ಕಾಸ್ಟ್ಲಿ ಆಗಿರೋ ಪ್ಲೇಸ್ಗೆ ಹೋಗೋಣ. ಇವಾಗ ಅಮೂಲ್ಯ ಅವರ ಸ್ವಂತ ರೆಸ್ಟೋರೆಂಟ್ ಆಗಿರೋ 0 ಡಿಗ್ರಿಗೆ ಬಂದಿದ್ದೀನಿ. ಬನ್ನಿ ಇವಾಗ ಒಳಗೋಗ್ಬಿಟ್ಟು 0 ಡಿಗ್ರಿ ತುಂಬಾ ದೊಡ್ಡದಾಗಿ ವಿಶಾಲವಾಗಿದೆ, ಎಲ್ಲ ಎಕ್ಸ್ಪ್ಲೋರ್ ಮಾಡೋಣ. ಗೈಸ್ ರೆಸ್ಟೋರೆಂಟ್ ನೋಡಿ ಎಷ್ಟು ಸಾಕಾಗೈತೆ ಅಂತ. ಮೇಲ್ಗಡೆನೂ ಕೂಡ ಟೇಬಲ್ಸ್ ಐತೆ. ಸೆಂಟ್ರಲ್ ಇರೋ ಪೂಲೆ ಅಟ್ರಾಕ್ಷನ್ ಇದ್ರಲ್ಲಿ. ಆ ಕಡೆಯಿಂದ ಎಲ್ಲ ನೀರ್ ಬರುತ್ತೆ, ಸ್ನೋ ಏರ್ ಕೂಡ ಬರ್ತಾ ಇತ್ತು. ಬ್ಲಾಕ್ ಮ್ಯಾಜಿಕ್, ಲೀವ್ ಮೀ ಅಲೋನ್, ಗಾರ್ಡನ್ ಫ್ರೆಶ್ ಏರ್, ಬೆಟ್ಟದ ಹೂವು. ಬೆಟ್ಟದ ಹೂ ತಗೋ ಯಶವಂತ್ ನೀನು. ಬೆಟ್ಟದ ಹೂವು ಏನ್ ಗೊತ್ತಾ? ಲೈಟ್ ಅಂಡ್ ರೊಮ್ಯಾಂಟಿಕ್ ಮಾಕ್ಟೈಲ್ ಇನ್ಫ್ಯೂಸಿಂಗ್ ಎಲ್ಡವರ್ ಫ್ಲವರ್ ಅಂದ್ರೇನು ಗೊತ್ತಿಲ್ಲ. ಒಂದ್ ಬೆಟ್ಟದ ಹೂ ಹೇಳು. ಹಂಗೈತೆ ಎಷ್ಟೊಂದ್ ಪ್ಲೇಸು. ಅಲ್ಲಿ ನೋಡು ಸಿಂಹ ಎಲ್ಲ ಐತೆ. ಸಿಂಹನ ಹುಲಿನ ಇದು? ಇಲ್ಲೂ ಒಂದು ಸ್ಮಾಲ್ ಆಗಿರೋ ಫೌಂಟೇನ್ ತರ ಐತೆ ನೋಡಿ. ನಮ್ ಟೇಬಲ್ ಅಲ್ಲ ಐತೆ. ಮಳೆ ಬರ್ತಾ ಇರೋದಕ್ಕೂ ಗಾಳಿ ಬೀಸ್ತಾ ಇರೋದಕ್ಕೂ ಒಳ್ಳೆ ವೈಬ್ಸ್ ಐತೆ ಗೈಸ್. ಅಮೂಲ್ಯ ಅವರ ರೆಸ್ಟೋರೆಂಟ್ ಓಪನ್ ಆದಾಗ ಸುದೀಪ್ ಸರ್ ಮತ್ತೆ ತುಂಬಾ ಜನ ಸೆಲೆಬ್ರಿಟೀಸ್ ಎಲ್ಲ ಓಪನಿಂಗ್ ಟೈಮ್ ಅಲ್ಲಿ ಇದ್ರಲ್ಲ, ಇದೇ ಪ್ಲೇಸ್ ಅಲ್ಲಿ ಇದ್ದಿದ್ದವರೆಲ್ಲ. ಮೇಲ್ ಕುತ್ಕೋಬಹುದು. ಮೇಲ್ ಕುತ್ಕೊಂಡು ಎಲ್ರಿಗೂ ನಾವು ಸಾಂಗ್ ಆಗಿ ಡ್ಯಾನ್ಸ್ ಮಾಡ್ಸಿದ್ರೆ ಹೆಂಗಿರುತ್ತೆ. ಈ ಲೈಟಿಂಗ್ಸ್ ನೋಡಿ ಎಷ್ಟು ಚೆನ್ನಾಗಿದೆ. ಫ್ಲೋರ್ ಲೈಟಿಂಗ್ಸ್ ನೈಟ್ ಟೈಮ್ ಸಾಕಾಗಿರುತ್ತೆ ಇದು. ಗೈಸ್ ನಮ್ ಟೇಬಲ್ ಅಲ್ಲಿ ಹಲ್ವಾ ಬಂದೈತೆ ಇಲ್ವಾ ನೋಡ್ತಾ ಇದೀನಿ. ಇಲ್ಲ ನಮ್ ಟೇಬಲ್ ಇನ್ನೂ ಹಲ್ವಾ ಬಂದಿಲ್ಲ. ನೋಡಿ ಫುಲ್ ಮಳೆ ಹೋಯ್ತೈತೆ ಆ ಕಡೆ ಸೈಡ್ ಎಲ್ಲ. ಮಳೆ ಹಂಗೆ ಗಾಳಿ ಬೀಸಿ ಬರ್ತಾ ಐತೆ. ಇದೇ ಕೊನೆ ಟೇಬಲ್ ಟಾಪ್ ಫ್ಲೋರ್. ಇಲ್ಲಂತೂ ಇನ್ನೂ ಜಾಸ್ತಿ ಹೈಟ್ ಆಯ್ತಲ್ಲ, ಇನ್ನೂ ಜಾಸ್ತಿ ವ್ಯೂ ಸಿಗ್ತಾ ಇತ್ತು ನಮ್ಗೆ. ಒಂದು ಜ್ಯೂಸ್ ಬಂದೈತೆ, ಓಡೋಯ್ತವನೆ. ಬೆಟ್ಟದ ಹೂವನ್ನ ನಮ್ ಟೇಬಲ್ ಮೇಲೆ ಇಟ್ಟವ್ರೆ, ಮಳೆ ಬರ್ತೈತೆ. ಬೆಟ್ಟದಲ್ಲಿ ಇರೋದು ಹೂವು ಮತ್ತೆ ಬೆಟ್ಟದಿಂದ ಕಿತ್ಕೊಂಡ್ ಬಂದಿರೋದು. ಬೆಟ್ಟದ ಹೂ ಇದೆ ಅನ್ಸುತ್ತೆ ಮೇಲ್ಗಡೆ ಹಾಕಿರೋದು.
ಪ್ರೊಫೆಷನಲ್ ಆಡ್ ಶೂಟ್ ಮಾಡಿಸ್ತವ್ರೆ ರೆಸ್ಟೋರೆಂಟ್ ಅವರು ಆಡ್ ಶೂಟ್ ಮಾಡಿಸ್ತಿರೋದು. ಸೊ ನಮ್ದು ಶೂಟ್ ಮಾಡ್ಸೋಣ, ನಾನು ನೀನು ಕುತ್ಕೊಂಡು ಲೈಟಿಂಗ್ಸ್ ಯಾವಾಡುವ ನಾವೇ ಬೆಳ್ಳಗೆ ಹೊಳಿತಾ ಇರ್ತೀವಿ. ಲೈಟ್ ನಾವೇ ಲೈಟಿಂಗ್ ಗೈಸ್, ನಮ್ಗೆಲ್ಲ ಲೈಟಿಂಗ್ ಸಾಕು. ಗೋಬಿ ಮಂಚೂರಿಯನ್ ತಿಂತಾ ಇದೀವಿ. ಪ್ರತಿಯೋರ್ವ ವಿದ್ಯಾರ್ಥಿಯನ್ನ ವಿದ್ಯಾಸಂಸ್ಥೆಗೆ ಸೇರಿಸಿಕೊಳ್ಳುವ ಮುನ್ನ ಸ್ವತಃ ಸಂದರ್ಶಿಸಿ. ಗೋಬಿ ಮಂಚೂರಿಯನ್ ಜೊತೆಗೆ ಚಿಪ್ಸ್ ಕೂಡ ಕೊಟ್ಟಿದ್ದಾರೆ. ಗೋಬಿ ಮಂಚೂರಿಯನ್ ಚೆನ್ನಾಗೈತೆ ಗೈಸ್. ಬಿಲ್ ಹೇಳೋಣ ಇವಾಗ. ಆದ್ರೂ ಗೋಬಿ ಮಂಚೂರಿಯನ್ ಕೊಡೋಷ್ಟರಲ್ಲಿ ತುಂಬಾ ಲೇಟ್ ಆಗೋಯ್ತು. ಒಂದು ಅರ್ಧ ಗಂಟೆ ಹೋದ್ರೆ ಕತ್ಲೆ ಆಗ್ಬಿಡುತ್ತೆ. ಬೆಳಗ್ಗೆ ಹೇಳಿದ್ದು ಹಿಂಗೆ ಕೊಟ್ಟಾರ. ಗೋಬಿ ಮಂಚೂರಿ ಮತ್ತೆ ಬೆಟ್ಟದ ಹೂವು ಜ್ಯೂಸ್ ನ ಆರ್ಡರ್ ಮಾಡಿದ್ವಿ. 698 ರುಪೀಸ್ ಆಗೈತೆ. 698 ರುಪೀಸ್ ಬಿಲ್ ನ ಪೇ ಮಾಡಿ ಇವಾಗ ಓಡ್ತಾ ಇದೀವಿ. ಬನ್ನಿ ಮೋಸ್ಟ್ಲಿ ಆಂಟಿರೆಲ್ಲ ಕಿಟಿ ಪಾರ್ಟಿ ಮಾಡ್ತಾವ್ರಿ ಅನ್ಸುತ್ತೆ ಇವತ್ತು. ಗೈಸ್ ಫುಡ್ ಟೇಸ್ಟಿಯಾಗಿ ಚೆನ್ನಾಗಿತ್ತು, ನಮ್ಗೆ ಇಷ್ಟ ಆಯ್ತು. ಕಾಸ್ಟ್ಲಿ ಮಂಚೂರಿಯನ್ ಗಿಂತ ಹೊರಗಡೆ ತಿಂದಿದ್ ಮಂಚೂರಿಯನ್ ಟೇಸ್ಟ್ ಇಷ್ಟ ಆಯ್ತು.